सरस्वती नमोस्तुते शारदेवी ध्याप्रदे सरस्वती ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ. ಇಂದಿನ ಸಂಚಿಕೆಯಲ್ಲಿ ರೈವತ ಪರ್ವತವನ್ನು ಪರಿಚಯ ಮಾಡಿಕೊಟ್ಟಿದ್ದೆ. ಇಂದು ವಿಂಧ್ಯ ಪರ್ವತದ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳೋಣ. ಭಾರತದ ಮಧ್ಯಭಾಗದಲ್ಲಿ ಗುಜರಾತಿನಿಂದ ಬಿಹಾರದವರೆಗೆ ಸುಮಾರು 700 ಮೈಲಿಗಳಷ್ಟು ಉದ್ದ ವಿಂಧ್ಯ ಪರ್ವತದಿಂದ ಪಂಕ್ತಿಗಳು ಹಬ್ಬಿ ನಿಂತಿವೆ. ಇದು ವಿಂಧ್ಯ ಪರ್ವತ ಭಾರತದ ಮಧ್ಯಭಾಗದಲ್ಲಿ ಗುಜರಾತಿನಿಂದ ಬಿಹಾರದವರೆಗೆ ಸುಮಾರು 700 ಮೈಲಿಗಳಷ್ಟು ಉದ್ದ ವಿಂಧ್ಯ ಪರ್ವತದ ಪಂಕ್ತಿಗಳು ಹಬ್ಬಿ ನಿಂತಿವೆ. ವಿಂಧ್ಯದ ಉತ್ತರ ಭಾಗವನ್ನು ಉತ್ತರ ಪಥವೆಂದು, ದಕ್ಷಿಣವನ್ನು ದಕ್ಷಿಣ ಪಥವೆಂದು ಕರೆಯುತ್ತಾರೆ. ವಿಂಧ್ಯದ ಉತ್ತರ ಭಾಗವನ್ನು ಉತ್ತರ ಪಥ ಅಂತನೋ, ದಕ್ಷಿಣವನ್ನು ದಕ್ಷಿಣ ಪಥ ಎಂದು ಕರೆಯುತ್ತಾರೆ. ಈ ಪರ್ವತವು ಪ್ರಾರಂಭವಾಗುವುದು ಗುಜರಾತಿನಲ್ಲಿ. ಈ ವಿಂಧ್ಯ ಪರ್ವತ ಪ್ರಾರಂಭ ಆಗೋದು ಗುಜರಾತಿನಲ್ಲಿ. ಮುಂದೆ ಮಧ್ಯಪ್ರದೇಶದ ಸಾಗರ ಮತ್ತು ದಾಮೋಹ ಜಿಲ್ಲೆಗಳ ಉತ್ತರದಿಂದ ಬುಂದೇಲ್ಖಂಡ ಮತ್ತು ರೇವಾ ಸಂಸ್ಥಾನದ ಮೂಲಕ ಸಾಗಿ ಬಿಹಾರದಲ್ಲಿ ಮುಗಿಯುತ್ತದೆ. ಇಲ್ಲಿ ಮುಂದೆ ಏನಾಗುತ್ತೆ, ಮಧ್ಯಪ್ರದೇಶದ ಸಾಗರ ಮತ್ತು ದಾಮೋದರ ಜಿಲ್ಲೆ ಅಂತ ಹೇಳಿ ಉತ್ತರದಿಂದ ಬುಂದೇಲ್ಖಂಡದ ಮತ್ತು ರೇವಾ ಸಂಸ್ಥಾನದ ಮೂಲಕ ಸಾಗಿ ಬಿಹಾರದಲ್ಲಿ ಮುಗಿಯುತ್ತೆ. ಈ ಜಾಗ ಇಷ್ಟು ವಿಸ್ತೀರ್ಣವಾದ ಜಾಗ ಆಗಿದೆ. ಹೀಗೆ ಪಶ್ಚಿಮದಿಂದ ಬಂದ ವಿಂಧ್ಯವು ಪೂರ್ವದಿಂದ ಬಂದ ಸಾತ್ಪುರವನ್ನು ನರ್ಮದೆಯ ಉಗಮ ಸ್ಥಾನವಾದ ಅಮರಕಂಟಕದಲ್ಲಿ ಸಂಧಿಸುತ್ತದೆ. ಈ ವಿಂಧ್ಯ ಪರ್ವತದಲ್ಲಿ ಹೀಗೆ ಪಶ್ಚಿಮದಿಂದ ಬಂದ ವಿಂಧ್ಯವು ಪೂರ್ವದಿಂದ ಬಂದ ಸಾತ್ಪುರವನ್ನು ನರ್ಮದೆಯ ಉಗಮ ಸ್ಥಾನವಾದ ಅಮರಕಂಟಕದಲ್ಲಿ ಇದು ಸಂಧಿಸುತ್ತೆ. ಸಾತ್ಪುರವು ವಿಂಧ್ಯದ ಭಾಗವೇ ಆಗಿದೆ. ಸಾತ್ಪುರ ಬೆಟ್ಟಗಳು ವಿಂಧ್ಯದ ಭಾಗವೇ ಆಗಿರುತ್ತೆ. ಈ ಪರ್ವತರಾಜನು ಸುಮಾರು 4000 ಕಿಲೋಮೀಟರ್ ಪ್ರದೇಶವನ್ನು ಆವರಿಸಿಕೊಂಡು ನಿಂತಿದೆ. ಎಷ್ಟು? ಈ ಪರ್ವತರಾಜ ಸುಮಾರು 4000 ಕಿಲೋಮೀಟರ್ ಪ್ರದೇಶವನ್ನು ಆವರಿಸಿಕೊಂಡು ನಿಂತಿದೆ. ಇದರ ಶಿಖರಗಳ ಸಾಧಾರಣ ಎತ್ತರ 1500ರಿಂದ 2000 ಅಡಿಗಳಷ್ಟಿದೆ. ಇದರ ಶಿಖರ ಪ್ರದೇಶಗಳು 1500ದಿಂದ 2000ವರೆಗೆ ಎತ್ತರವಾದ ಪ್ರದೇಶದಲ್ಲಿ 500ರಿಂದ 2000 ಅಡಿಗಳಷ್ಟಿದೆ. ಕೆಲವು ಶಿಖರಗಳು 3000 ಅಡಿಗಳಷ್ಟು ಇದೆ, ಎತ್ತರವಾಗಿವೆ. ಅಂಬಾಪಾಣಿ ಯಾವುದ್ಯಾವುದಪ್ಪ ಅಂದರೆ, ಅಂಬಾಪಾಣಿ 2385 ಅಡಿ. ಅಂಬಾಪಾಣಿ ಅನ್ನೋದು 2385 ಅಡಿ ಆ ಶಿಖರದ ಎತ್ತರ. ದಾಶರಥಿ ಅನ್ನೋದು 2345 ಅಡಿಗಳಷ್ಟಿದೆ. ಸಲಖಾನಪುರ್ ಅನ್ನೋದು 2187 ಅಡಿ ಶಿಖರ ಎತ್ತರದಲ್ಲಿದೆ.
ಭೃಗನಾಥ ಅನ್ನೋದು 2148 ಅಡಿ ಎತ್ತರದಲ್ಲಿದೆ. ಮುಂತಾದವು ಕೆಲವು ಪ್ರಮುಖ ಶಿಖರಗಳು. ಇಡೀ ಪರ್ವತ ಶ್ರೇಣಿಯು ಮಾರುವ ಪೀಠಭೂಮಿಯ ಮಾರುವ ಅನ್ನೋದು ಒಂದು ಪೀಠಭೂಮಿ. ಅದರಲ್ಲಿ ದಕ್ಷಿಣದಲ್ಲಿ ಮತ್ತು ನರ್ಮದಾ ನದಿಯ ಉತ್ತರದಲ್ಲಿ ಒಂದೇ ಸಾಲಿನಲ್ಲಿದೆ. ಇದು ಈ ಶ್ರೇಣಿಯಲ್ಲಿ ಇದೆ. ಮಾರುವ ಪೀಠಭೂಮಿ ದಕ್ಷಿಣದಲ್ಲಿ ಮತ್ತು ನರ್ಮದಾ ನದಿಯ ಉತ್ತರದಲ್ಲಿ ಒಂದೇ ಸಾಲಿನಲ್ಲಿದೆ. ವಿಂಧ್ಯದಲ್ಲಿ ಭಾರಿ ಪ್ರಮಾಣದಲ್ಲಿ ಸಿಗುವ ಮರಳುಗಲ್ಲು, ಇಲ್ಲಿ ಏನು ಹೆಚ್ಚಿಗೆ ಸಿಗುತ್ತೆ ಅಂದರೆ ಮರಳುಗಲ್ಲು ಹೆಚ್ಚಾಗಿ ಇಲ್ಲಿ ಭೂಮಿಲಿ ಸಿಗುತ್ತೆ. ಬಹಳ ಉತ್ತಮವಾದ ಕಟ್ಟಡ ಸಾಮಗ್ರಿಯಾಗಿದೆ. ಇದು ಕಟ್ಟಡಗಳನ್ನು ಕಟ್ಟಬೇಕಾದ್ರೆ ಇಲ್ಲಿ ಮರಳುಗಲ್ಲನ್ನು ಉಪಯೋಗಿಸ್ತಾರೆ. ಸಾಂಚಿ ಮತ್ತು ಬಹೃತ್ಗಳಲ್ಲಿರುವ ಬೌದ್ಧ ಸ್ತೂಪಗಳನ್ನು ಖಜುರಾಹೋನಲ್ಲಿನ ದೇಗುಲಗಳನ್ನು ಗ್ವಾಲಿಯರ್, ನೇರವಾಡ, ಚಾಂದೇರಿ, ಮಂಚಾದ್ ಮುಂತಾದ ಕೋಟೆಗಳನ್ನು, ಅರಮನೆಗಳನ್ನು ಕಟ್ಟಲು ಇಲ್ಲಿನ ಸುಣ್ಣಗಲ್ಲುಗಳನ್ನು ಹೇರಳವಾಗಿ ಬಳಸಲಾಗಿದೆ. ಇಲ್ಲಿ ಏನೇನು ಸಿಗುತ್ತೆ ಅಂದರೆ ಸಾಂಚಿ ಮತ್ತು ಬಹೃತ್ಗಳಲ್ಲಿರುವ ಅಂದರೆ ಆ ಜಾಗದಲ್ಲಿರ್ತಕ್ಕಂಥ ಬೌದ್ಧ ಸ್ತೂಪಗಳನ್ನು, ಖಜುರಾಹೋನಲ್ಲಿನ ದೇಗುಲಗಳನ್ನು, ಗ್ವಾಲಿಯರ್, ನೇರವಾಡ, ಚಾಂದೇರಿಗಳಲ್ಲಿ ಮಾಂಚಾದ್ ಮುಂತಾದ ಕೋಟೆಗಳನ್ನು, ಅಲ್ಲಿ ಅರಮನೆಗಳನ್ನು ಕಟ್ಟಲು ಇಲ್ಲಿನ ಸುಣ್ಣಗಲ್ಲುಗಳನ್ನು ಹೇರಳವಾಗಿ ಬಳಸಲಾಗಿದೆ. ನಾಗೋಡಿ ಎಂಬುದು ಸುಣ್ಣದ ಕಲ್ಲಿಗೆ ಮತ್ತು ಪನ್ನಾ ವಜ್ರಕ್ಕೆ ಪ್ರಸಿದ್ಧ. ಮತ್ತು ಇಲ್ಲಿ ನಾಗೋಡ ಅನ್ನೋದರಲ್ಲಿ ಸುಣ್ಣದ ಕಲ್ಲಿಗೆ ಪ್ರಸಿದ್ಧಿಯಾಗಿದೆ. ಮತ್ತು ಪನ್ನಾ ಅನ್ನೋ ಜಾಗದಲ್ಲಿ ವಜ್ರಕ್ಕೆ ಪ್ರಸಿದ್ಧವಾದ ಜಾಗ. ಈ ಪರ್ವತವು ಅಪಾರ ಖನಿಜ ಸಂಪತ್ತಿನ ಆಗರವಾಗಿದ್ದು ಕಬ್ಬಿಣ, ಮ್ಯಾಂಗನೀಸ್ ಮತ್ತು ಕಲ್ನಾರುಗಳು ಇಲ್ಲಿ ಹೇರಳವಾಗಿ ದೊರೆಯುತ್ತವೆ. ಈ ಪರ್ವತದಲ್ಲಿ ಅಪಾರವಾದ ಖನಿಜ ಸಂಪತ್ತಿದೆ. ಕಬ್ಬಿಣದ, ಮ್ಯಾಂಗನೀಸ್ ಮತ್ತು ಕಲ್ನಾರುಗಳು ಕೂಡ ಇಲ್ಲಿ ಹೇರಳವಾಗಿ ಸಿಗುತ್ತೆ. ವಿಂಧ್ಯವು ಭಾರತದ ಅತ್ಯಂತ ಪ್ರಾಚೀನ ಪರ್ವತ. ಕುಲಪರ್ವತಗಳ ಮಾಲಿಕೆಯಲ್ಲಿ ಸೇರಿರುವ ಋಷಪರ್ವನ್ ಮತ್ತು ಪಾರಿಯಾತ್ರ ಇವು ವಿಂಧ್ಯದ ಭಾಗಗಳೇ. ಇದರ ಭಾಗ ಯಾವ್ದ್ಯಾವುದು ಅಂದರೆ ಇದು ಮಾಲಿಕೆಯಲ್ಲಿ ಕುಲಪರ್ವತಗಳ ಸಾಲಿನಲ್ಲಿ ಸೇರಿರುವಂಥವು ಈ ಋಷ್ವಾನ್ ಪರ್ವತ ಮತ್ತು ಪಾರಿಯಾತ್ರ ಅನ್ನೋದು ಈ ವಿಂಧ್ಯ ಪರ್ವತದ ಭಾಗಗಳೇ ಆಗಿದೆ. ಈ ಪರ್ವತದಿಂದ ನರ್ಮದಾ, ಕ್ಷಿಪ್ರ, ಕರೋತಾಯ, ವೈನಗಂಗಾ, ತಮಾಸ, ದಶಾರ್ಣ, ವಿಪಾಶ, ಶೋಣಭದ್ರ, ಮಹಾನದಿ ಮುಂತಾದ ನದಿಗಳು ಹೊರಟಿವೆ. ಈ ಪರ್ವತದಿಂದ ಯಾವ್ಯಾವ ನದಿ ಹೊರಟಿದೆ ಅಂದರೆ ನರ್ಮದಾ, ಕ್ಷಿಪ್ರ, ಕರತೋಯ, ವೈನಗಂಗಾ, ತಮಸ, ದಶಾರ್ಣ, ವಿಪಾಶ, ಶೋಣಭದ್ರ ಅನ್ನೋ ಮಹಾನದಿ ಮುಂತಾದ ನದಿಗಳು ಇಲ್ಲಿಂದ ಉಗಮ ಸ್ಥಾನ ಇದೆ. ಈ ಪರ್ವತವು ಉತ್ತರ ಮತ್ತು ದಕ್ಷಿಣ ಭಾರತಗಳ ಸೀಮೆಯಾಗಿದ್ದು ಮಧ್ಯ ಭಾರತದ ಆಧಾರವಾಗಿದೆ.
ಈ ಪರ್ವತ ಉತ್ತರ ಮತ್ತು ದಕ್ಷಿಣ ಭಾರತಗಳ ಸೀಮೆಯಾಗಿದ್ದು ಅದಕ್ಕೆ ಸೇರಿಕೊಂಡಿದೆ. ಅದು ಒಂದು ನಮಗೆ ಪರಿಚಯ ಮಾಡಿಕೊಡೋದಲ್ಲಿ ಮಧ್ಯ ಭಾರತದ ಆಧಾರವಾಗಿದೆ. ಮಧ್ಯ ಭಾರತಕ್ಕೂ ಇದು ಆಧಾರ ಸ್ತಂಭ ಇದೆ. ಇದು ಉತ್ತರ ಭಾಗದಲ್ಲಿ ಇಳಿಜಾರಾಗಿದ್ದು ಗಂಗಾ ಬಯಲಿನವರೆಗೆ ಸಾಗುತ್ತದೆ. ಇದು ಇಳಿಜಾರಾಗಿ ಎಲ್ಲಿಂದ ಮಧ್ಯ ಭಾರತದ ಆಧಾರವಾಗಿಟ್ಕೊಂಡು ಇದು ಉತ್ತರ ಭಾಗದಲ್ಲಿ ಇಳಿಜಾರಾಗಿದ್ದರೆ ಗಂಗಾ ಬಯಲಿನವರೆಗೆ ಸಾಗುತ್ತಾ ಹೋಗುತ್ತೆ. ವಿಂಧ್ಯದ ಬಗ್ಗೆ ಪುರಾಣದಲ್ಲಿ ಬರುವ ಕಥೆಯೊಂದು ಹೀಗಿದೆ. ಆದರೆ ಯಾಕೆ ಅದು ಹೀಗಿದೆ ಅಂತ ಒಂದು ಪುರಾಣದಲ್ಲಿ ಕಥೆ ಇದೆ. ಮೇರು ಪರ್ವತದ ಸುತ್ತಲೂ ಸೂರ್ಯನು ಪ್ರದಕ್ಷಿಣೆ ಹಾಕುವುದನ್ನು ಕಂಡು ವಿಂಧ್ಯನಿಗೆ ಅಸೂಯೆಯುಂಟಾಯಿತು. ಮೇರು ಪರ್ವತದ ಮೇಲೆ ಸೂರ್ಯ ಬರ್ತಾ ಇರ್ತಾನೆ, ಅಂದರೆ ಹಿಮಾಲಯ ಪರ್ವತದ ಮೇಲೆ ಇದು ಹೇಳುತ್ತೆ. ಇದಕ್ಕೆ ಅಸೂಯೆ ಆಗುತ್ತೆ ವಿಂಧ್ಯ ಪರ್ವತಕ್ಕೆ. ಅದಕ್ಕೆ ಅದು ಹೇಳುತ್ತೆ, ಕಂಡು ವಿಂಧ್ಯನಿಗೆ ಅಸೂಯೆ ಉಂಟಾದ್ದರಿಂದ ಆ ಗೌರವ ತನಗೂ ಸಿಗಲೆಂಬ ಹಂಬಲದಿಂದ ಮೇರು ಪರ್ವತಕ್ಕೆ ಸಿಗುವಂಥ ಸ್ಥಾನ ನನಗೂ ಸಿಗಲಿ ಅಂಥೇಳಿ ಎತ್ತರವಾಗಿ ಬೆಳೆಯತೊಡಗಿದನು. ಎತ್ತರಕ್ಕೆ ಬೆಳೀತಾ ಹೋಗ್ತಾನೆ. ಬಳಿಕ ತನ್ನ ಸುತ್ತಲೂ ಪ್ರದಕ್ಷಿಣೆ ಹಾಕುವಂತೆ ಸೂರ್ಯನನ್ನು ಪ್ರಾರ್ಥಿಸಿದನು. ಸೂರ್ಯನಿಗೆ ನನ್ನ ಸುತ್ತಲೂ ನೀನು ಪ್ರದಕ್ಷಿಣೆ ಹಾಕು ಅಂತ ವಿಂಧ್ಯ ಪರ್ವತ ಕೇಳುತ್ತೆ. ಸೂರ್ಯನು ವಿಂಧ್ಯನ ಪ್ರಾರ್ಥನೆಯನ್ನು ಮನ್ನಿಸಲಿಲ್ಲ. ಅವನು ಕೇಳಿದ್ದನ್ನು ಇವನು ನೆರವೇರಿಸಲಿಲ್ಲ. ಸೂರ್ಯ ಕೆರಳಿದ ವಿಂಧ್ಯನು ಸೂರ್ಯನ ಪಥಕ್ಕೆ ಅಡಚಣೆ ಆಗುವಂತೆ ಏರತೊಡಗಿದನು. ಅದಕ್ಕೆ ಇನ್ನು ಸುತ್ತದೇ ಬೇಡ ಅಂಥೇಳಿ ಇನ್ನು ಎತ್ತರಕ್ಕೆ ಬೆಳೀತಾ ಹೋಗುತ್ತೆ ಈ ವಿಂಧ್ಯ ಪರ್ವತ. ಸೂರ್ಯನ ಚಲನೆ ಕುಂಠಿತವಾಯಿತು. ಅಲ್ಲೆಲ್ಲ ಕತ್ಲೆ ಬರೋಕ್ಕೆ ಶುರುವಾಯಿತು. ಚಿಂತೆಗೀಡಾದ ದೇವತೆಗಳು ವಿಂಧ್ಯನ ಗುರುವಾದ ಅಗಸ್ತ್ಯರನ್ನು ಪರಿಹಾರಕ್ಕಾಗಿ ಪ್ರಾರ್ಥಿಸಿದರು. ಅವರೇನು ಮಾಡಿದ್ರು, ಇಲ್ಲಿ ನಮಗೆಲ್ಲ ಕತ್ಲೆ ಆಗ್ತಿದೆ ವಿಂಧ್ಯನ ಉಪಟತಲದಿಂದ ಅಂಥೇಳಿ ಅವ್ರ ಗುರು ಅಗಸ್ತ್ಯರ ಹತ್ರ ಹೋಗ್ತಾರೆ. ಇವರೆಲ್ಲ ವಾರಣಾಸಿಯಲ್ಲಿದ್ದ ಅಗಸ್ತ್ಯರು ದೇವತೆಗಳ ಪ್ರಾರ್ಥನೆಯಂತೆ ದಕ್ಷಿಣಕ್ಕೆ ಹೊರಟು ವಿಂಧ್ಯನನ್ನು ತಲುಪಿದರು. ದಕ್ಷಿಣಕ್ಕೆ ಬರ್ತಾರೆ, ವಿಂಧ್ಯನನ್ನು ಕೇಳ್ತಾರೆ. ದೇವತೆಗಳ ಪ್ರಾರ್ಥನೆಯಂತೆ ವಿಂಧ್ಯನನ್ನು ತಲುಪ್ತಾರೆ. ಗುರುವನ್ನು ಕಂಡ ವಿಂಧ್ಯನು ತಲೆಬಾಗಿದನು. ಗುರುವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡೋಕ್ಕೋಸ್ಕರ ಶಿರಬಾಗಿ ನಿಲ್ತಾನೆ. ಸಾಷ್ಟಾಂಗ ಪ್ರಣಾಮ ಮಾಡಿದನು. ಸಾಷ್ಟಾಂಗ ಪ್ರಣಾಮ ಅಗಸ್ತ್ಯರಿಗೆ ಮಾಡ್ತಾನೆ. ನಾನು ದಕ್ಷಿಣಕ್ಕೆ ಹೋಗಿ ಬರುವ ತನಕ ಇದೇ ರೀತಿ ನಮ್ರ ಸ್ಥಿತಿಯಲ್ಲಿರು. ಹೀಗೆ ನಾನು ಬರೋವರೆಗೂ ಹೀಗೆ ಇರಬೇಕು, ಶಿರಬಾಗೇ ಇರಬೇಕು, ನೀನು ಬೆಳೀಕೂಡ್ದು ಅಂಥೇಳಿ ಆಜ್ಞೆ ಮಾಡಿ ಈ ನಮ್ರತೆಯನ್ನು ಹೀಗೆ ಇಟ್ಟು ಅಂತ ಹೇಳ್ತಾರೆ ಎಂದು ಆಜ್ಞಾಪಿಸಿ ದಕ್ಷಿಣಕ್ಕೆ ತೆರಳಿದರು. ಅಗಸ್ತ್ಯರು ಮರಳಲಿಲ್ಲ. ವಿಂಧ್ಯ ತಲೆ ಎತ್ತಲಾಗಲಿಲ್ಲ. ಅಗಸ್ತ್ಯರು ದಕ್ಷಿಣಕ್ಕೆ ಬರಲಿಲ್ಲ. ಅವನು ತಲೆ ಎತ್ತಿ ಮೇಲಕ್ಕೆ ಎದ್ದೇಳಲಿಲ್ಲ. ಹಾಗೇ ಇದೆ ಈ ಕಥೆ. ಅಗಸ್ತ್ಯರ ದಿಗ್ವಿಜಯವನ್ನು ಸಾರುತ್ತದೆ. ದಕ್ಷಿಣದಲ್ಲಿ ಲೋಪಾಮುದ್ರೆಯನ್ನು ವಿವಾಹವಾಗಿ ಆಕೆ ಕಾವೇರಿಯಾಗಿದ್ದನ್ನು ಕಂಡು ಪ್ರಾಚೀನ ತಮಿಳು ಭಾಷೆಗೆ ವ್ಯಾಕರಣವನ್ನು ನೀಡಿ ಸಾಗರವನ್ನು ಉಲ್ಲಂಘಿಸಿ ಹೊರನಾಡುಗಳಿಗೆ ಧರ್ಮ ಧ್ವಜವನ್ನು ತೆಗೆದುಕೊಂಡು ಹೋದ
ಭಾರತದ ಮೊದಲ ವ್ಯಕ್ತಿ ಅಗಸ್ತ್ಯರೇ ಅನ್ನೋದನ್ನು ನಾವಲ್ಲಿ ಗಮನಿಸಬೇಕು. ಇದು ಅಗಸ್ತ್ಯರ ದಿಗ್ವಿಜಯವನ್ನು ಸಾರುತ್ತೆ. ದಕ್ಷಿಣದಲ್ಲಿ ಲೋಪಾಮುದ್ರೆಯನ್ನು ವಿವಾಹ ಆಗ್ತಾರೆ. ಆಕೆ ಕಾವೇರಿಯಾಗಿದ್ದನ್ನು ಕಂಡು ಪ್ರಾಚೀನ ತಮಿಳು ಭಾಷೆಗೆ ವ್ಯಾಕರಣವನ್ನು ನೀಡ್ತಾರೆ. ಸಾಗರವನ್ನು ಉಲ್ಲಂಘಿಸ್ತಾರೆ. ಹೊರನಾಡುಗಳಿಗೆ ಧರ್ಮಧ್ವಜವನ್ನು ತೆಗೆದುಕೊಂಡು ಹೋದ ಭಾರತದ ಮೊದಲ ವ್ಯಕ್ತಿ ಅಗಸ್ತ್ಯರೇ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಈ ಪರ್ವತದ ವಿಂಧ್ಯಾಚಲದಲ್ಲಿ ವಿಂಧ್ಯವಾಸಿನಿ, ಈ ವಿಂಧ್ಯಾಚಲದಲ್ಲಿ ದೇವಿನೂ ಕೂಡ ವಾಸಿಸ್ತಾ ಇರ್ತಾಳೆ. ವಿಂಧ್ಯಾವಾಸಿನಿ ಅಥವಾ ಕೌಶಿಕಾ ದೇವಿಯ ಮಂದಿರವಿದೆ. ಈ ವಿಂಧ್ಯ ಪರ್ವತದಲ್ಲಿ ಕೌಶಿಕ ದೇವಿ ದೇವಸ್ಥಾನ ಇದೆ. ಇದು ದೇವಿ ಭಾಗವತದಲ್ಲಿ ತಿಳಿಸಿರುವ 108 ಶಕ್ತಿಪೀಠಗಳಲ್ಲಿ ಒಂದು. 108 ಪೀಠಗಳಲ್ಲಿ ಈ ಶಕ್ತಿಪೀಠ ಒಂದು ವಿಂಧ್ಯ ಪರ್ವತದಲ್ಲಿದೆ. ಈ ಮಂದಿರದಲ್ಲಿ ನವರಾತ್ರಿಯಲ್ಲಿ ಭಾರಿ ಉತ್ಸವ ನಡೆಯುತ್ತದೆ. ಇಲ್ಲಿ ಭಾರಿ ಉತ್ಸವ ನವರಾತ್ರಿ ಟೈಮಲ್ಲಿ ನಡೆಯುತ್ತೆ. ಇದರ ಜೊತೆಗೆ ಮಹಾಕಾಳಿ ಮತ್ತು ಅಷ್ಟಭುಜೇಶ್ವರಿಯ ಇನ್ನೆರಡು ಮಂದಿರಗಳೂ ಇವೆ. ಇಲ್ಲಿ ಯಾವುದಿದೆ? ನವರಾತ್ರಿಯಲ್ಲಿ ಭಾರಿ ಉತ್ಸವ ನಡೆಯುತ್ತೆ. ಇದರ ಜೊತೆಗೆ ಮಹಾಕಾಳಿ ಮತ್ತು ಅಷ್ಟಭುಜೇಶ್ವರಿಯ ಇನ್ನೆರಡು ಮಂದಿರಗಳು ಇಲ್ಲಿ ಇದೆ. ವಿಂಧ್ಯಾವಾಸಿನಿ, ಮಹಾಕಾಳಿ ಮತ್ತು ಅಷ್ಟಭುಜೇಶ್ವರಿಯರು ಕ್ರಮವಾಗಿ ಲಕ್ಷ್ಮೀ, ಪಾರ್ವತಿ ಮತ್ತು ಸರಸ್ವತಿಯರ ಅಂಶಗಳು. ಇವೆಲ್ಲ ಯಾರ್ಯಾರು ರೂಪ ಅಂದರೆ ವಿಂಧ್ಯವಾಸಿನಿ, ಮಹಾಕಾಳಿ ಮತ್ತು ಅಷ್ಟಭುಜೇಶ್ವರಿಯರು ಕ್ರಮವಾಗಿ ಲಕ್ಷ್ಮೀ, ಪಾರ್ವತಿ ಮತ್ತು ಸರಸ್ವತಿಯರ ಅಂಶಗಳೇ. ದುರ್ಗಾ ಸಪ್ತಶತಿಯ ಪ್ರಕಾರ ಶುಂಭನಿಶುಂಭರ ಸಂಹಾರಕ್ಕಾಗಿ ಪಾರ್ವತಿಯ ಅಂಶದಿಂದ ರೂಪುಗೊಂಡ ಶಕ್ತಿಯೇ ಮಹಾಕಾಳಿ. ಶುಂಭನಿಶುಂಭರನ್ನು ಸಂಹಾರ ಮಾಡೋದಕ್ಕಾಗಿ ಪಾರ್ವತಿ ಅಂಶದಿಂದ ರೂಪುಗೊಂಡ ಶಕ್ತಿಯೇ ಮಹಾಕಾಳಿಯಾಗಿದ್ದಾಳೆ. ದೇವಕಿಯ 8ನೆಯ ಮಗುವೆಂದು ಭಾವಿಸಿ ಕೃಷ್ಣನ ಬದಲಿಗೆ ಮಲಗಿದ್ದ ಹೆಣ್ಣು ಮಗುವನ್ನು ಕಂಸನು ಎಳೆದು ಬಂಡೆಗಪ್ಪಳಿಸಲು ಪ್ರಯತ್ನಿಸಿದಾಗ ಅದು ಕೈಯಿಂದ ಜಾರಿ ಅಷ್ಟಭುಜೇಶ್ವರಿಯಾಗಿ ಕಾಣಿಸಿ ವಿಂಧ್ಯಾಚಲ ಸೇರಿದಳಂತೆ. 8ನೇ ಮಗುನ ಇದು 8ನೇ ಮಗು ಅಂತ ಕೃಷ್ಣನ ಕೊಲ್ಲಕ್ಕೆ ಹೋದಾಗ ಅದರ ಬದಲಿಗೆ ಮಲಗಿದ್ದ ಹೆಣ್ಣು ಮಗುವನ್ನು ಕಂಸ ಎಳೆದು ಬಂಡೆ ಮೇಲೆ ಅದನ್ನು ಅಪ್ಪಳಿಸಕ್ಕೆ ಹೋದಾಗ ಪ್ರಯತ್ನಿಸಿದಾಗ ಅದು ಕೈಯಿಂದ ಜಾರಿ ಅಷ್ಟಭುಜೇಶ್ವರಿಯಾಗಿ ಕಾಣಿಸ್ಕೋತಾಳೆ ಆಕಾಶದಲ್ಲಿ. ವಿಂಧ್ಯಾಚಲ ಸೇರಿದಂಥವಳು. ಇವನಿಂದ ತಪ್ಪಿಸ್ಕೊಂಡು ಈ ವಿಂಧ್ಯವಾಸಿನಿಯೇ ಉಜ್ಜಯಿನಿಯ ವಿಕ್ರಮಾದಿತ್ಯನ ಕುಲಸ್ವಾಮಿನಿ. ಅವನ ಕುಲದೇವತೆ ಅವಳು. ಪ್ರತಿ ವರ್ಷ ಸಹಸ್ರಾರು ಯಾತ್ರಿಕರು ನರ್ಮದಾ ಪರಿಕ್ರಮಣದ ಕಾಲದಲ್ಲಿ ವಿಂಧ್ಯದ ಅನುಪಮ ಸೌಂದರ್ಯವನ್ನು, ಅದರ ತಪ್ಪಲಿನ 106 ತೀರ್ಥಗಳನ್ನು ಸಂದರ್ಶಿಸುತ್ತಾರೆ. ಪ್ರತಿ ವರ್ಷ ಇಲ್ಲಿ ಉಜ್ಜಯಿನಿಯಲ್ಲಿ ಯಾತ್ರೆ ಆಗುತ್ತೆ. ಏನಂದರೆ ಪ್ರತಿ ವರ್ಷ ಸಹಸ್ರಾರು ಯಾತ್ರಿಕರು ನರ್ಮದಾ ಸಂದರ್ಶಿಸ್ತಾರೆ. ಆ ಕಾಲದಲ್ಲಿ ವಿಂಧ್ಯದ ಅನುಪಮ ಸೌಂದರ್ಯವನ್ನು ಎಲ್ಲರೂ ಕಣ್ತುಂಬ್ಕೋತಾರೆ. ಅದರ ಪಕ್ಕದಲ್ಲಿ ತಪ್ಪಲಿನಲ್ಲಿ ಇರತಕ್ಕಂಥ 106 ತೀರ್ಥಗಳನ್ನು ಸಂದರ್ಶಿಸ್ತಾರೆ.
ವಿಂಧ್ಯ ನೆನಪಾದಾಗಲೆಲ್ಲ ಮಾಳವ, ಕರುಷ, ಮೇಖಲ, ಉತ್ಕಲ, ದಶಾರ್ಣ, ಭೋಜ, ಕೋಸಲ, ತ್ರಿಪುರ, ವೈದೇಶ, ನೈಷಧ, ಆವಂತಿಕ, ಪರಾಕ್ರಮಿ ರಾಜರು ಸುಂದರ ಅರಮನೆಗಳು, ಬಲಾಢ್ಯ ಕೋಟೆಗಳು, ಚಿನ್ನ ವಜ್ರಗಳು, ತೀರ್ಥಗಳು ಕಣ್ಮುಂದೆ ಹಾದು ಎದೆಯುಬ್ಬುತ್ತದೆ. ಅಂದರೆ ಎಲ್ಲ ಸೌಂದರ್ಯವನ್ನು ಇಲ್ಲಿ ಕಣ್ತುಂಬ್ಕೋತಾರೆ. ಮತ್ತು 100 ತೀರ್ಥಗಳನ್ನು ಸಂದರ್ಶಿಸ್ತಾರೆ. ವಿಂಧ್ಯದ ನೆನಪಾದಾಗಲೆಲ್ಲ ಯಾವ್ಯಾವ ದೇಶ ನಮ್ಮ ಗಮನಕ್ಕೆ ಬರುತ್ತೆ ಅಂದರೆ ಮಾಳವ, ಕರುಷ, ಮೇಖಲ, ಉತ್ಕಲ, ದಶಾರ್ಣ, ಭೋಜ, ಕೋಸಲ, ತ್ರಿಪುರ, ವೈದೇಶ, ನೈಷಧ, ಆವಂತಿಕ, ಪರಾಕ್ರಮಿ ರಾಜರುಗಳು ಇಲ್ಲಿ ಸುಂದರ ಅರಮನೆಗಳು, ಬಲಾಢ್ಯ ಕೋಟೆಗಳನ್ನು ಇಲ್ಲಿ ಚಿನ್ನ ವಜ್ರಗಳಿಂದ ಕೂಡಿದೆ. ಅನೇಕ ತೀರ್ಥಗಳು ಕಣ್ಮುಂದೆ ಹಾದು ಎದೆ ತುಂಬಿ ಅದನ್ನು ಅಪ್ಕೊಳ್ತವೆ. ಅಷ್ಟು ಚೆನ್ನಾಗಿದೆ ಇದು ಮುಂದಿಂದು ಅರಾವಳಿ ಅನ್ನೋ ಪರ್ವತ. ಇದು ರಾಜಸ್ಥಾನದ ಒಂದು ಪವಿತ್ರ ಪರ್ವತ. ಇದು ರಾಜಸ್ಥಾನದಲ್ಲಿದೆ, ಅರಾವಳಿ ಪರ್ವತ. ಇದು ಪಾರಿಯಾತ್ರ ಎಂಬುದು ಇದರ ಪ್ರಾಚೀನ ಹೆಸರು. ಈ ಅರಾವಳಿಗೆ ಪಾರಿಯಾತ್ರ ಅಂತಲೂ ಇತ್ತು. ಇದರಿಂದಾಗಿಯೇ ರಾಜಸ್ಥಾನವನ್ನು ಪೌರಾಣಿಕ ಇತಿಹಾಸದಲ್ಲಿ ಪಾರಿಯಾತ್ರಾ ಮಂಡಲ ಅಂತ ಕರೀತಾರೆ. ಪ್ರಾಚೀನದಲ್ಲಿ ಇದನ್ನು ಪಾರಿಯಾತ್ರ ಮಂಡಲ ಅಂತ ಕರೆಯುವುದು. ಇದು ಪಾವಿತ್ರ್ಯದಲ್ಲಿ ಕೈಲಾಸಕ್ಕೆ ಸಮನಾದ ಪರ್ವತ ಎಂದೇ ನಮ್ಮೆಲ್ಲರ ನಂಬಿಕೆ. ಇದು ಪವಿತ್ರವಾದ ಕೈಲಾಸ ಅಂತಲೇ ಈ ಪರ್ವತವನ್ನು ನಮ್ಮ ನಂಬಿಕೆ ಇದೆ. ನೈಸರ್ಗಿಕವಾಗಿಯೂ ಅದ್ಭುತ ಸೊಬಗಿನ ತಾಣವಾಗಿರುವ ಈ ಪರ್ವತವು ತಲತಲಾಂತರಗಳಿಂದ ಖ್ಯಾತವೆತ್ತ ಸ್ಥಳ. ಇಲ್ಲೇನಪ್ಪ ಅಂದರೆ ಪ್ರಕೃತಿ ಸೌಂದರ್ಯ ಅದ್ಭುತವಾಗಿ ಇಲ್ಲಿ ಸೊಬಗು ಅದರ ತಾಣ ಆಗಿದೆ. ಈ ಪರ್ವತ ತಲತಲಾಂತರಗಳಿಂದ ಈ ಹೆಸರು ಖ್ಯಾತಿ ಬಂದಿದೆ. ಇದಕ್ಕೆ ಸಿಂಧ್ ಮತ್ತು ಪಂಜಾಬ್ ಕಡೆಗಳಿಂದ ಬರುತ್ತಿದ್ದ ಆಕ್ರಮಣವನ್ನು ತಡೆದ ರಜಪೂತ ವೀರರಿಗೆ ಇದು ಆಶ್ರಯ ಸ್ಥಾನವಾಗಿತ್ತು. ರಜಪುತ್ರರು ಅಲ್ಲಿಂದ ಪಂಜಾಬ್ ಸಿಂಧು ಪ್ರದೇಶದಿಂದೆಲ್ಲ ಇಲ್ಲಿಗೆ ಯುದ್ಧಕ್ಕೆ ಬರ್ತಾ ಇದ್ದರು. ಆವಾಗ ಅದನ್ನು ತಡೆಯುವಂಥ ಭಾಗ್ಯ ಇದಕ್ಕೆ ಇದೆ. ಯಾವುದಕ್ಕೆ? ಪಾಕ್ಷಿಯಾತ್ರೆಗೆ ಇದು ಆಶ್ರಯ ಸ್ಥಾನವಾಗಿದೆ. ನಾಡಿನ ಸ್ವಾತಂತ್ರ್ಯ ಮಾತೆಯರ ಮತ್ತು ಮಾನಬಿಂದುಗಳ ಸಂರಕ್ಷಣೆಗಾಗಿ ನಡೆದ ಸಂಘರ್ಷಗಳ ಸಾಕ್ಷಿಯಾಗಿ ಅನೇಕ ಕೋಟೆ ಕೊತ್ತಲುಗಳು ಈಗಲೂ ವಿರಾಜಮಾನವಾಗಿವೆ. ಇಲ್ಲಿ ನಾಡಿನ ಸ್ವತಂತ್ರ ಮಾತೆಯರು ತಮ್ಮ ಮಾನರಕ್ಷಣೆಗಾಗಿ ಮತ್ತು ಮಾನಬಿಂದುಗಳ ಸಂರಕ್ಷಣೆಗಾಗಿ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ನಡೆದ ಸಂಘರ್ಷಗಳ ಸಾಕ್ಷಿಯಾಗಿ ಅನೇಕ ಕೋಟೆ ಕೊತ್ತಲು ಈಗಲೂ ವಿರಾಜಮಾನವಾಗಿದೆ. ಇಲ್ಲಿ ಈ ಪರ್ವತ ರಾಜಿಯು ರಾಜಸ್ಥಾನದ ದಕ್ಷಿಣ ಮಧ್ಯಭಾಗದಿಂದ ದೆಹಲಿಯ ತನಕ ಹಬ್ಬಿದೆ. ಈ ಪರ್ವತ ಎಲ್ಲಿಂದ ಬಂದಿದೆ ಅಂದರೆ ಈ ಪಾರಿಯಾತ್ರ ಅಥವಾ ಅರಾವಳಿ ಪ್ರದೇಶ
ರಾಜಸ್ಥಾನದ ದಕ್ಷಿಣ ಮಧ್ಯಭಾಗದಿಂದ, ರಾಜಸ್ಥಾನ ದೆಹಲಿ ಮಧ್ಯಭಾಗದಿಂದ ದೆಹಲಿ ತನಕ ಹಬ್ಬಿದೆ ಇದು. ಅದರಲ್ಲಿ ಅಬೂ ಪರ್ವತವು ಅರಾವಳಿಯ ದಕ್ಷಿಣ ಭಾಗ. ಅರಾವಳಿ ಅನ್ನೋದು ಒಂದು ಅರಾವಳಿಯ ದಕ್ಷಿಣ ಭಾಗದಲ್ಲಿ ಇದೆ. ಯಾವುದು? ಅಬೂ ಪರ್ವತ ಅನ್ನೋದು. ಇದು ಪ್ರಾಚೀನ ಕಾಲದಲ್ಲಿ ಅರ್ಬುದ ಕ್ಷೇತ್ರ, ಅಂದರೆ ತುಂಬ ಹೆಸರುವಾದಿಯಾದ ಎತ್ತರವಾದ ಜಾಗ ಅದು ಅರ್ಬುದ ಕ್ಷೇತ್ರ. ಅರ್ಬುದಾಚಲ ಎಂದು ಕರೆಯಲ್ಪಡುತ್ತಿತ್ತು. 11ನೇ ಶತಮಾನದವರೆಗೆ ವೈಷ್ಣವರ ಮತ್ತು ಶೈವರ ಆರಾಧ್ಯ ಕೇಂದ್ರವಾಗಿದ್ದ, ಮೊದಲೆಲ್ಲ ಇದು ವೈಷ್ಣವರಿಗೆ ಶೈವರಿಗೆ ಸೇರಿತ್ತಿದ್ದು, ಶೈವರ ಆರಾಧನಾ ಕೇಂದ್ರವಾಗಿದ್ದ ಇದು ಬಳಿಕ ಜೈನರ ಪ್ರಭಾವಕ್ಕೆ ಒಳಗಾಯಿತು. 11ನೇ ಶತಮಾನಗಳ ನಂತರ ಜೈನರ ಪ್ರಭಾವಕ್ಕೆ ಒಳಗಾಯಿತು. ಈ ಪರ್ವತದ ಪ್ರಶಾಂತ ಸ್ಥಳದಲ್ಲಿ ವಸಿಷ್ಠ, ಭೃಗು, ಗೌತಮ ಮುಂತಾದ ಋಷಿಗಳು ನೆಲೆಸಿದ್ದರು. ಹಿಂದೆ ವಸಿಷ್ಠರು, ಭೃಗಮುನಿಗಳು, ಗೌತಮರು ಇವರೆಲ್ಲ ಇಲ್ಲಿ ನೆಲೆ ನಿಂತಿದ್ರು. ಇವರೆಲ್ಲರ ತಪೋಭೂಮಿಯಾದ ಅರ್ಬುದಾಚಲವು ಒಂದು ಪವಿತ್ರ ತೀರ್ಥಕ್ಷೇತ್ರ. ಇದು ಒಂದು ಪವಿತ್ರ ತೀರ್ಥಕ್ಷೇತ್ರವೂ ಆಗಿತ್ತು ಎಂದು ಮಹಾಭಾರತದ ಕಾಲದಿಂದಲೂ ಪ್ರಸಿದ್ಧವಾಗಿದೆ. ಮಹಾಭಾರತ ಕಾಲದಿಂದಲೂ ಇದಕ್ಕೆ ಹೆಸರು ಬಂದಿದೆ. ಅರಾವಳಿ ಪರ್ವತಗಳ ಪಂಕ್ತಿಯಲ್ಲಿ ಅಬೂ ಪರ್ವತವೇ ಅತ್ಯಂತ ಎತ್ತರವಾಗಿರುವುದು. ಇಲ್ಲಿ ಅರಾವಳಿ ಪರ್ವತಗಳ ಪಂಕ್ತಿಯಲ್ಲಿ ಯಾವುದು ಬರುತ್ತಂದರೆ ಅಬೂ ಪರ್ವತ ಅತ್ಯಂತ ಎತ್ತರವಾಗಿರೋದು. ರಾಜಸ್ಥಾನದ ಸಿರೋಜಿ ದಿಲ್ಲಿಯಲ್ಲಿ ಪ್ರಾರಂಭವಾಗಿರುವ ಈ ಪರ್ವತವು ಸಮುದ್ರ ಮಟ್ಟದಿಂದ ಸುಮಾರು 1525 ಮೀಟರ್ಗಳಷ್ಟು ಎತ್ತರವಾಗಿದೆ. ಈ ಪ್ರದೇಶದಲ್ಲಿ ಅನ್ನೋದನ್ನು ನಾವು ಗಮನದಲ್ಲಿಟ್ಕೋಬೇಕು. ರಾಜಸ್ಥಾನದ ಸಿರೋಜಿ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿ ಇರುವಂಥ ಈ ಪರ್ವತವು ಸಮುದ್ರ ಮಟ್ಟಕ್ಕಿಂತ ಸುಮಾರು ಎಷ್ಟಿದೆ? 1525 ಮೀಟರ್ಗಳಷ್ಟು ಎತ್ತರವಾಗಿದೆ. ಈ ಪ್ರದೇಶಗಳಲ್ಲಿ 13ನೇ ಶತಮಾನದಲ್ಲಿ ಪರಮಾರರು ಚೌಹಾಣರು, ರಣಕುಂಭರು ಎಂಬ ರಜಪೂತರು ಆಳ್ವಿಕೆ ಇಲ್ಲಿತ್ತು. ಮೊದಲಾದ ರಾಜರ ಆಳ್ವಿಕೆ ಚೌಹಾಣರು, ರಣಕುಂಭರು ಎಂಬ ರಜಪೂತರು ಆಳ್ವಿಕೆ ಇಲ್ಲಿ ನಡೆಸ್ತಿದ್ರು. सकल लोक समता साधु साधु विदिता अखिल लोक प्रदिता परमानंद समुदिता जयति जयति भारत माता उदगीता निखिल मतावन निरता नत जन सोहिता जयति जयति जयति।